ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಜಿಲ್ಲೆ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಉದಯ್ಪುರ್, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಅಮರಾವತಿ, ಆಪ್ಷನ್ ಡಿ ಕಚ್ ಜಿಲ್ಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಅತಿ ದೊಡ್ಡ ಜಿಲ್ಲೆ ಎಂದು ಕಚ್ ಜಿಲ್ಲೆಯನ್ನು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಯೋಗ ಮೊದಲು ಯಾವ ದೇಶದಲ್ಲಿ ಉಗಮವಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ, ಯೋಗ ಮೊದಲು ಭಾರತ ದೇಶದಲ್ಲಿ ಉಗಮವಾಯಿತು. ಮೂರನೆಯ ಪ್ರಶ್ನೆ, ಮುಖದಲ್ಲಿ ಸುಕ್ಕುಗಳನ್ನು ಉಂಟುಮಾಡುವ ರುಚಿ ಯಾವುದು? ಆಪ್ಷನ್ ಎ ಹುಳಿ, ಆಪ್ಷನ್ ಬಿ ಸಿಹಿ, ಆಪ್ಷನ್ ಸಿ ಕಹಿ, ಆಪ್ಷನ್ ಡಿ ಖಾರ. ಸರಿಯಾದ ಉತ್ತರ ಆಪ್ಷನ್ ಡಿ, ಮುಖದಲ್ಲಿ ಸುಕ್ಕುಗಳನ್ನು ಉಂಟುಮಾಡುವ ರುಚಿ ಖಾರ. ನಾಲ್ಕನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ದೇವನಹಳ್ಳಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿ ಕಂಡುಬರುತ್ತದೆ. ಐದನೆಯ ಪ್ರಶ್ನೆ, ಟೀ ಕಾಫಿ ದಿನ ಎಷ್ಟು ಬಾರಿ ಕುಡಿದರೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ? ಆಪ್ಷನ್ ಎ 2 ಬಾರಿ, ಆಪ್ಷನ್ ಬಿ 4 ಬಾರಿ, ಆಪ್ಷನ್ ಸಿ 5 ಬಾರಿ, ಆಪ್ಷನ್ ಡಿ 3 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಎ, ಕಾಫಿ ಟೀ ದಿನ 2 ಬಾರಿ ಕುಡಿದರೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ. ಆರನೆಯ ಪ್ರಶ್ನೆ, ಅಮೆಜಾನ್ ಯಾವ ದೇಶಕ್ಕೆ ಸಂಬಂಧಪಟ್ಟ ಕಂಪನಿಯಾಗಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಸ್ಪೇನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೆಜಾನ್ ಅಮೇರಿಕಾ ದೇಶಕ್ಕೆ ಸಂಬಂಧಪಟ್ಟ ಕಂಪನಿಯಾಗಿದೆ. ಏಳನೆಯ ಪ್ರಶ್ನೆ, ಟೊಮ್ಯಾಟೊ ಹಣ್ಣಿನ ಮೂಲ ಯಾವುದು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ದಕ್ಷಿಣ ಅಮೇರಿಕಾ, ಆಪ್ಷನ್ ಸಿ ಥಾಯ್ಲೆಂಡ್, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಟೊಮ್ಯಾಟೊದ ಮೂಲ ದಕ್ಷಿಣ ಅಮೇರಿಕಾ. ಎಂಟನೆಯ ಪ್ರಶ್ನೆ, ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ನೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ, ಸೊಳ್ಳೆಗಳು ಹೆಚ್ಚಾಗಿ ಬಾಳೆಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತದೆ. 9ನೇ ಪ್ರಶ್ನೆ, ವಿಟಮಿನ್ ಕೆ ಯಾವುದರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಕ್ಯಾಪ್ಸಿಕಮ್, ಆಪ್ಷನ್ ಬಿ ಬ್ರೋಕೋಲಿ, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೋಕೋಲಿ ಮತ್ತು ಆಪ್ಷನ್ ಸಿ ಎಲೆಕೋಸಿನಲ್ಲಿ ವಿಟಮಿನ್ ಕೆ ಹೆಚ್ಚಾಗಿ ಕಂಡುಬರುತ್ತದೆ. 10ನೆಯ ಪ್ರಶ್ನೆ, ದೇಹದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುವ ಪಾನೀಯ ಯಾವುದು? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಕಾಫಿ, ಆಪ್ಷನ್ ಸಿ ಫ್ರೆಶ್ ಜ್ಯೂಸ್, ಆಪ್ಷನ್ ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಾ. 11ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಚಿಕ್ಕ ಚಿನ್ನದ ನಾಣ್ಯವನ್ನು ಉತ್ಪಾದಿಸಿದ ದೇಶ ಯಾವುದು? ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಬಿ ಬ್ರಿಟನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಿಟ್ಜರ್ಲ್ಯಾಂಡ್. 12ನೇ ಪ್ರಶ್ನೆ, ಹಸಿರು ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಎ,
ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಎ, ಹಸಿರು ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. 13ನೇ ಪ್ರಶ್ನೆ, ಬೆಕ್ಕಿನ ಗರ್ಭಧಾರಣೆ ಎಷ್ಟು ದಿನಗಳು? ಆಪ್ಷನ್ ಎ 35 ದಿನಗಳು, ಆಪ್ಷನ್ ಬಿ 65 ದಿನಗಳು, ಆಪ್ಷನ್ ಸಿ 50 ದಿನಗಳು, ಆಪ್ಷನ್ ಡಿ 60 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಕ್ಕಿನ ಗರ್ಭಧಾರಣೆ 65 ದಿನಗಳು. 14ನೇ ಪ್ರಶ್ನೆ, ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಸಸ್ಯಾಧಾರಿತ ಆಹಾರ ಪದಾರ್ಥಗಳು ಯಾವುದು? ಆಪ್ಷನ್ ಎ ಕ್ವಿನೋವಾ, ಆಪ್ಷನ್ ಬಿ ಸೋಯಾಬೀನ್, ಆಪ್ಷನ್ ಸಿ ಸಿಹಿಗೆಣಸು, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಸಸ್ಯಾಧಾರಿತ ಆಹಾರ ಪದಾರ್ಥಗಳು ಕ್ವಿನೋವಾ, ಸೋಯಾಬೀನ್, ಸಿಹಿಗೆಣಸು ಮತ್ತು ಪಾಲಕ್ ಸೊಪ್ಪು. 15ನೇ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 2 ಮೂಳೆಗಳು, ಆಪ್ಷನ್ ಬಿ 4 ಮೂಳೆಗಳು, ಆಪ್ಷನ್ ಸಿ 5 ಮೂಳೆಗಳು, ಆಪ್ಷನ್ ಡಿ 8 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಮಾನವನ ತಲೆಬುರುಡೆಯಲ್ಲಿ 2 ಮೂಳೆಗಳಿವೆ. 16ನೇ ಪ್ರಶ್ನೆ, ಯಾವ ರೋಗಿಗಳು ಮೊಟ್ಟೆಗಳನ್ನು ತಿಂದರೆ ಅಪಾಯ ಹೆಚ್ಚಾಗುತ್ತದೆ? ಆಪ್ಷನ್ ಎ ಜಾಂಡೀಸ್, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಹೃದಯ ಸಮಸ್ಯೆ ಇರುವವರು ಮೊಟ್ಟೆಗಳನ್ನು ತಿಂದರೆ ಅಪಾಯ ಹೆಚ್ಚಾಗುತ್ತದೆ. 17ನೇ ಪ್ರಶ್ನೆ, ಯಾವ ಎಣ್ಣೆಯನ್ನು ದೇಹಕ್ಕೆ ಹಚ್ಚಿದಾಗ ಸೊಳ್ಳೆಗಳು ಕಚ್ಚುವುದಿಲ್ಲ? ಆಪ್ಷನ್ ಎ ಸಾಸಿವೆ ಎಣ್ಣೆ, ಆಪ್ಷನ್ ಬಿ ತೆಂಗಿನೆಣ್ಣೆ, ಆಪ್ಷನ್ ಸಿ ಬೇವಿನೆಣ್ಣೆ, ಆಪ್ಷನ್ ಡಿ ಲ್ಯಾವೆಂಡರ್ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇವಿನೆಣ್ಣೆ ಮತ್ತು ಆಪ್ಷನ್ ಡಿ ಲ್ಯಾವೆಂಡರ್ ಎಣ್ಣೆಯನ್ನು ಹಚ್ಚಬೇಕು. 18ನೇ ಪ್ರಶ್ನೆ, ದಿನದ ಯಾವ ಸಮಯದಲ್ಲಿ ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ಸಾಯಂಕಾಲ, ಆಪ್ಷನ್ ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾತ್ರಿ ಸಮಯದಲ್ಲಿ ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 19ನೇ ಪ್ರಶ್ನೆ, ಪುರುಷರು ಹೆಚ್ಚು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ವೀರ್ಯದ ಕೊರತೆ, ಆಪ್ಷನ್ ಬಿ ಚರ್ಮದ ಹಾನಿ, ಆಪ್ಷನ್ ಸಿ ಬ್ರೈನ್ ಸ್ಟ್ರೋಕ್, ಆಪ್ಷನ್ ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಎ ವೀರ್ಯದ ಕೊರತೆ ಮತ್ತು ಆಪ್ಷನ್ ಬಿ ಚರ್ಮದ ಹಾನಿ. 20ನೇ ಪ್ರಶ್ನೆ, ದೇಶದ ಮೊದಲ ನೀರೊಳಗಿನ ಮೆಟ್ರೋ ಸೇವೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.